ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಇಂದು ರಾಮಲಲ್ಲಾ ಮೂರ್ತಿಯ ನಗರ ಪ್ರವೇಶ. ಮಂದಿರದ ಆವರಣದಲ್ಲಿ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಮೆರವಣಿಗೆ. ದೇಶದ ಜನರಿಗೆ ಇಂದೇ ಪ್ರತಿಷ್ಠಾಪನೆಯಾಗುವ ಮೂರ್ತಿಯ ದರ್ಶನ. ರಾಯಚೂರಲ್ಲೊಂದು ಭಾವೈಕ್ಯತೆಯ ಗ್ರಾಮ. ಸಂಪೂರ್ಣ ಮುಸ್ಲಿಮರೇ ಇರೋ ಹಳ್ಳಿಯಲ್ಲಿ ಹನುಮಂತ ಹಾಗೂ ಶ್ರೀರಾಮನಿಗೆ ಪೂಜೆ. ಹಿಂದೂ ಕುಟುಂಬ ಇರದ ಗ್ರಾಮದಲ್ಲಿ ನಿತ್ಯವೂ ಪ್ರಾರ್ಥನೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಿಸಬೇಕು. ಜನರು ಬೆಂಬಲ ಕೊಟ್ಟರೆ ಮುಂದಿನ 5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಚರ್ಚೆಗೆ ಗ್ರಾಸವಾದ ಪುತ್ರ ಯತೀಂದ್ರ ಹೇಳಿಕೆ. ಲೋಕಸಭಾ ಎಲೆಕ್ಷನ್ ಸಮೀಪವಾಗ್ತಾ ಇದ್ದಂತೆ ಕಮಲ ಪಡೆಯಲ್ಲಿ ಟೆನ್ಷನ್. ವಿಧಾನಸಭಾ ಯುದ್ಧದಲ್ಲಿ ಸೋತ 5 ಭವಿಷ್ಯದ ಚಿಂತೆ. ಟಿಕೆಟ್ ಸಿಗದಿದ್ರೆ ಮುಂದೇನು ಅಂತಲೂ ಆಲೋಚನೆ. ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲಿಗೆ ಬೀಗ. 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಪೀಣ್ಯ ಫ್ಲೈಓವರ್ ಬಂದ್. ಎಲ್ಲಾ ವಾಹನಗಳ ಸಂಚಾರಕ್ಕೆ ನಿರ್ಬಂಧ. ಸವಾರರ ಪರದಾಟ. ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.